ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಫ್ರೀ ಕಾಲ್ ಯಾವ ಥರ ಮಾಡೋದು ಅಂತ. ಸೊ ಅದನ್ನ ನಾನು ತಿಳಿಸ್ಕೊಡ್ತೀನಿ ಫುಲ್ಲಾಗಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ನೋಟಿಫಿಕೇಶನ್ ಬರುತ್ತೆ. ಹೊಸ ವೀಡಿಯೋ ಯಾವುದೇ ಬಂದರೂ, ಅಪ್ಡೇಟ್ಸ್ ಏನೇ ಬಂದರೂ ಫ್ರೀಯಾಗಿ ಈ ಥರ ಅಪ್ಡೇಟ್ಸ್ ಏನಾದರೂ ಬರ್ತಾರೆ ನಾನು ಹೇಳ್ತಾ ಇರ್ತೀನಿ. ಸೊ ನೀವು ಫಸ್ಟ್ ಆಫ್ ಆಲ್ ಏನು ಮಾಡಬೇಕಂದ್ರೆ, ನಾನು ಹೇಳೋ ಒಂದು ಆ್ಯಪ್, ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಆ್ಯಪ್ ಕೊಟ್ಟಿರ್ತೀನಿ, ಆ್ಯಪ್ ಲಿಂಕು. ಸೊ ಆ್ಯಪ್ನ ಇನ್ಸ್ಟಾಲ್ ಮಾಡಿ ಅದರಲ್ಲಿ ನೀವು ಯಾವ ಥರ ರಿಜಿಸ್ಟರ್ ಮಾಡಬೇಕು, ಯಾವ ಥರ ಕಾಲ್ ಮಾಡಬೇಕು, ಯಾವ ಥರ ಕಂಪ್ಲೀಟು ಡೀಟೇಲ್ಸ್ನ ನಾನು ತಿಳಿಸ್ಕೊಡ್ತೀನಿ. ಆ್ಯಂಡ್ ನಾನು ಕೂಡ ಯಾವ ಥರ ಯೂಸ್ ಮಾಡಿದ್ದೀನಿ ಅದನ್ನೆಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮಗೆ. ಅದ್ರ ಪ್ರೊಸೀಜರ್ ಫುಲ್ಲು ನಿಮಗೆ ಬರುತ್ತೆ. ಸೊ ಅದ್ರದ್ದು ನಾನು ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ ಇವಾಗ. ಒಂದು ನಿಮಿಷ. ಸೊ ನೀವು ಮೊದಲಿಗೆ ಏನಪ್ಪ ಮಾಡಬೇಕು ಅಂದರೆ, ಪ್ಲೇಸ್ಟೋರ್ಗೆ ಹೋಗಬೇಕಾಗುತ್ತೆ. ಸೊ ಪ್ಲೇಸ್ಟೋರ್ಗೆ ಹೋದರೆ FreeFly 881 ಅಂತ ಒಂದು ಆ್ಯಪ್ಸ್ ಇದೆ, ಅದನ್ನ ಲಿಂಕಲ್ಲಿ ಕೊಟ್ಟಿರ್ತೀನಿ. ಅದನ್ನ ನೀವು ಲಿಂಕಲ್ಲಿ ಡೈರೆಕ್ಟಾಗಿ ಹೋಗಿ ಸರ್ಚ್ ಮಾಡ್ಬೋದು, ಸಿಗುತ್ತೆ. ಸೊ FreeFly 881 ಅನ್ನೋ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ಸೊ ನಿಮಗೆ ಅದರಿಂದ ಫ್ರೀ ಕಾಲ್ ಮಾಡೋಕ್ಕೆ ಆಪ್ಷನ್ ಆಗುತ್ತೆ. ಸೊ ಈಸಿ ಆಗುತ್ತೆ. ಆ್ಯಂಡ್ ವೆಯ್ಟ್ ಮಾಡಿ, ಡೌನ್ಲೋಡ್ ಆಗುತ್ತೆ. ಸೊ ಡೌನ್ಲೋಡ್ ಆದ ನಂತರ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಇನ್ಸ್ಟಾಲ್ ಆಗ್ತಾಯಿದೆ, ವೆಯ್ಟ್ ಮಾಡಿ. ಸೊ ನೆಕ್ಸ್ಟು ಇನ್ಸ್ಟಾಲ್ ಆಗಿದೆ. ಸೊ ಈಗ ಓಪನ್ ಕೊಟ್ಟರೆ ನಿಮಗೆ ಸರ್ವಿಸ್ ಲೋಡಿಂಗ್ ಅಂತ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ನಿಮ್ಮ ಹತ್ರ ಲಾಗಿನ್ ID ಇತ್ತು ಅಂದರೆ ಲಾಗಿನ್ ಆಗಿ, ಇಲ್ಲಾಂದರೆ ಸೈನ್ ಅಪ್ ಆಗಬೇಕಾಗುತ್ತೆ. ಸೊ ಮೇಲೆ ಸೈನ್ ಅಪ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಸೈನ್ ಅಪ್ ಆಗಿ ನೆಕ್ಸ್ಟು ನಿಮ್ಮದು ಸೆಲೆಕ್ಟ್ ರೀಜನ್ ಇರುತ್ತೆ. ಸೊ ರೀಜನ್ ನಿಮ್ದು ಯಾವುದು ಇಂಡಿಯಾ ಅನ್ನೋದಿದ್ರೆ ಇಂಡಿಯಾ ಸರ್ಚ್ ಮಾಡಿ. ಸೊ ಇಂಡಿಯಾನ ನೀವು ಸೆಲೆಕ್ಟ್ ಮಾಡೋದ್ರಿಂದ ಇಂಡಿಯಾ ಆಪ್ಷನ್ ಸಿಗುತ್ತೆ. ಸೊ ಬೇಗ ನೆಕ್ಸ್ಟ್ ಇವರ ಇಮೇಲ್ ID, ನಿಮ್ಮ ಹತ್ರ ಇಮೇಲ್ ID ಇತ್ತು ಅಂದರೆ ಇಮೇಲ್ ID ಹಾಕಿ. ಸೊ ಇಮೇಲ್ ID ಹಾಕಿದ್ರಿಂದ ನೆಕ್ಸ್ಟ್ ಇಲ್ಲಿ ಅಗ್ರಿ ಅಂತ ಒಂದಷ್ಟು ಪ್ರೊಸೀಜರ್ ಇರುತ್ತೆ, ಅದನ್ನ ನೀವು ಓಕೆ ಕೊಡಲೇಬೇಕು. ನೆಕ್ಸ್ಟ್ ಅಂತ ಬಟನ್ ಆಮೇಲೆ ಕ್ಲಿಕ್ ಆಗುತ್ತೆ. ಸೊ ನೆಕ್ಸ್ಟ್ ನಿಮಗೆ ವೆರಿಫಿಕೇಷನ್ ಕೋಡ್ ಬರುತ್ತೆ. ಸೊ ವೆರಿಫಿಕೇಷನ್ ಕೋಡ್ ಏನಾದರೂ ನಿಮಗೆ ನೋಟಿಫಿಕೇಷನಲ್ಲಿ ಬರಲಿಲ್ಲ ಅಂದರೆ ನೆಕ್ಸ್ಟ್ ನೀವೇನು ಮಾಡೋಕ್ಕಾಗಪ್ಪ ಅಂದರೆ, ನಿಮ್ಮ ಹತ್ರ ಇಮೇಲ್ ID ಜಿಮೇಲ್ದು ಆ್ಯಪ್ ಇರುತ್ತೆ. ಸೊ ಅಲ್ಲಿ ಹೋಗಿ ನೀವು ಜಿಮೇಲಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ನಂದು ವೆಯ್ಟ್ ಮಾಡಿ ಸ್ವಲ್ಪದ್ದು ಬರಲಿಲ್ಲ ಅಂದರೆ ನೀವು ನೆಕ್ಸ್ಟ್ ಏನಪ್ಪ ಅಂದರೆ ಡೈರೆಕ್ಟು ಜಿಮೇಲ್ಗೆ ಹೋಗಬೇಕಾಗುತ್ತೆ. ಸೊ ಜಿಮೇಲಲ್ಲಿ ಹೋಗಿ ಸೋಷಿಯಲ್ ಅಂತ ಇರುತ್ತೆ ಅಥವಾ ಪ್ರಮೋಷನ್ ಅಂತ ಬಂದಿರುತ್ತೆ. ನೆಕ್ಸ್ಟು ಅಲ್ಲಿ ನೀವು ಕ್ಲಿಕ್ ಮಾಡೋದ್ರಿಂದ ನಿಮ್ಗೆ ಅಲ್ಲಿ FreeFly 881 ಆ್ಯಪ್ದು ನೋಟಿಫಿಕೇಷನ್ ಬಂದಿರುತ್ತೆ. ನೀವು ಅದನ್ನ ಸರ್ಚ್ ಮಾಡಬೇಕಾಗುತ್ತೆ. ಸೊ ಸರ್ಚ್ ಮಾಡಿದ್ರೆ ಅದರಲ್ಲಿ ನಿಮಗೆ ಟೈಮಿಂಗ್ಸ್ ಎಲ್ಲ ಗೊತ್ತಾಗುತ್ತೆ, ಯಾವ ಟೈಮಲ್ಲಿ ಬಂದಿದೆ ಅಂತ. ಸೊ ಅದರಲ್ಲಿ ನಿಮ್ಮ OTP ನಂಬರು ಅಥವಾ ವೆರಿಫಿಕೇಷನ್ ಕೋಡ್ ಕೂಡ ಬಂದಿರುತ್ತೆ. ಅದನ್ನು ನೀವು ಇಲ್ಲಿ ಹಾಕೋದ್ರಿಂದ ನೆಕ್ಸ್ಟು ನಿಮಗೆ ಈ ಥರ ಎಂಟರ್ ಆಗುತ್ತೆ. ಸೊ ಓಕೆ ಆಗುತ್ತೆ. ಸೊ ನೆಕ್ಸ್ಟು ನೀವು ಪಾಸ್ವರ್ಡ್ ಸೆಟ್ ಮಾಡೋಕ್ಕಾಗುತ್ತೆ. ಸೊ ನಿಮ್ಮ ಹತ್ರ ಯಾವ್ದಾದ್ರು ಹೊಸ ಪಾಸ್ವರ್ಡ್ ಇತ್ತು ಅಂದರೆ ಹೊಸ ಪಾಸ್ವರ್ಡ್ ಸೆಟ್ ಮಾಡಿ. ಸೊ ನಂದು ಇದು ಪಾಸ್ವರ್ಡ್ ಯಾಕೆ ಅಂದರೆ ಬ್ಲ್ಯಾಕ್ ಸ್ಕ್ರೀನ್ ಬರ್ತಾಯಿದೆ, ನಾನು ಸೆಟ್ ಮಾಡ್ತಾಯಿದ್ದೀನಿ ಪಾಸ್ವರ್ಡನ್ನ. ಸೊ ನಿಮಗೆ ಅದು ಹೈಡ್ ಆಗಿರುತ್ತೆ, ಸೊ ಬರೋಲ್ಲ. ಸೊ ನೆಕ್ಸ್ಟ್ ಏನಪ್ಪ ಮಾಡಬೇಕು ಅಂದರೆ, ಪಾಸ್ವರ್ಡ್ ಎಲ್ಲ ಸೆಟ್ ಆದ ನಂತರ ನೀವು ಮಾಡಬೇಕಾಗುತ್ತೆ. ಸೊ ವೆಯ್ಟ್ ಮಾಡಿ ಸ್ವಲ್ಪ ಹೊತ್ತು. ನೆಕ್ಸ್ಟ್ ಏನಪ್ಪ ಅಂದರೆ ಪಾಸ್ವರ್ಡ್ ಸೇವ್ ಆಗುತ್ತೆ. ನೆಕ್ಸ್ಟು ಪಾಸ್ವರ್ಡ್ ಸೇವ್ ಮಾಡಿ. ಆ್ಯಂಡ್ ಗೂಗಲಲ್ಲಿ ಸರ್ ಸೇವ್ ಮಾಡಿ, ನಿಮಗೆ ಇನ್ ಕೇಸ್ ಫ್ಯೂಚರಲ್ಲಿ ಸೇವ್ ಆಗಿರುತ್ತೆ. ನೆಕ್ಸ್ಟು ನಾನು ನೇಮ್ ಎಸ್ ಅಂತ ಹಾಕ್ತಾಯಿದ್ದೀನಿ. ಆ್ಯಂಡ್ ನಿಮ್ಮದು FreeFly ನಂಬರ್ದು ಯಾವ್ದು ಹಾಕೋಬೇಕು ಅದನ್ನ ಸರ್ಚ್ ಮಾಡಿ ಅದರಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನಾನೊಂದು ನಂಬರ್ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದರಲ್ಲಿ ಒಂದಷ್ಟು ಇದು ಬರುತ್ತೆ ಸೆಟ್ಟಿಂಗ್ಸು, ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಯಾವ ಥರ ಯೂಸ್ ಮಾಡೋದೆಲ್ಲ ಕೊಟ್ಟಿರ್ತಾರೆ. ಸೊ ಅದನ್ನು ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ. ಅದನ್ನ ಬೇಕಾದ್ರೆ ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರಿ. ಆ್ಯಂಡ್ ನೆಕ್ಸ್ಟ್ ನೀವು ಪರ್ಮಿಷನ್ ಕೊಡಬೇಕಾಗುತ್ತೆ. ಸೊ ಟು ಸೆಟ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು. ಟು ಸೆಟ್ ಅಂತ ಇರುತ್ತೆ, ಅದು ಸೆಟ್ಟಿಂಗ್ಸ್ ತೊಗೊಳುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಅದು ಸೆಟ್ಟಿಂಗ್ಸ್ಗೆ ಡೈರೆಕ್ಟ್ ಆಗುತ್ತೆ. ಸೊ ಅಲ್ಲಿ ನೀವು ಆಪ್ಷನ್ನ ಪರ್ಮಿಷನ್ ಬಟನ್ ಕ್ಲಿಕ್ ಮಾಡೋಕ್ಕಾಗುತ್ತೆ, ಇಲ್ಲಾಂದರೆ ನಿಮ್ಗೆ ಅದು ವರ್ಕ್ ಆಗೋಲ್ಲ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ನಿಮಗೆ ಯಾವ ಥರ ಕಾಲ್ ಮಾಡೋದು ಅಂತ. ಸೊ ಈ ಥರ ಇದು ಬರುತ್ತೆ. ನೆಕ್ಸ್ಟು ನಿಮ್ಮದು ನಿಮ್ಮದು ಅಕೌಂಟ್ ಇರುತ್ತೆ ಇದರಲ್ಲಿ. ಸೊ ಅಕೌಂಟಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮದು ಸ್ಕ್ಯಾನ್ ಕೋಡ್ ಒಂದು ಬರುತ್ತೆ. ಸೊ ಈ ಸ್ಕ್ಯಾನ್ ಕೋಡ್ನ ಯಾರದೇ ಮೊಬೈಲಿಂದ ನೀವು ಸ್ಕ್ಯಾನ್ ಮಾಡಿದ್ರೆ ಸ್ಕ್ಯಾನರ್ ಆಪ್ಷನ್ನಿಂದ, ಸೊ ಅದರಿಂದ ನಿಮಗೆ ಡೈರೆಕ್ಟಾಗಿ ಕಾಲ್ ಬರುತ್ತೆ ಇದಕ್ಕೆ. ಅಥವಾ ನೀವು ಇದನ್ನು ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ನೀವು ವೆಡ್ಡಿಂಗ್ ಕಾರ್ಡಲ್ಲಿ ಅಥವಾ ನೀವು ಬಿಸ್ನೆಸ್ ಇದು ಮಾಡ್ತಾಯಿದ್ದೀರ ಅಂದರೆ, ಸೊ ನಿಮ್ಮದು ಪರ್ಸ್ನಲ್ ನಂಬರ್ ಕೊಡೋ ಅವಶ್ಯಕತೆ ಇರೋಲ್ಲ ಇಂಥ ಟೈಮಲ್ಲಿ. ಸೊ ನೀವು ಈ ಸ್ಕ್ಯಾನರ್ ಕೋಡ್ನ ನೀವು ಎಲ್ಲ ಕಡೆ ನಿಮ್ಮದು ಕೊಟ್ಟರೆ ನೀವು ಅದರಿಂದ ಕಾಲ್ಸ್ ಬರುತ್ತೆ. ಸೊ ಅದಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಕಾಲ್ ಬಟನ್ ಆಪ್ಷನ್ ಇರುತ್ತೆ. ಸೊ ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಾಪಿ ದ ಕೋಡ್ ಅಂತ ಇರುತ್ತೆ. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡಿ ನೀವು ಎಲ್ಲಿ ಬೇಕಾದ್ರೂ ಪೇಸ್ಟ್ ಮಾಡೋದು. ಸೊ ಅದರಿಂದ ನಿಮಗೆ ಫ್ರೀ ಕಾಲ್ ಆಪ್ಷನ್ನು ಬೇರೆಯವ್ರಿಗೆ ಕ್ಲಿಕ್ ಬಟನಲ್ಲಿ ಸಿಗುತ್ತೆ. ಸೊ ಅದರಿಂದ ನೀವು ಯಾರು ಬೇಕಾದ್ರೂ ನೀವು ಫ್ರೀ ಕಾಲ್ನ, ನಿಮಗೆ ಬಿಸ್ನೆಸ್ದು ವೆಬ್ಸೈಟ್ ಇರುತ್ತಲ್ಲ, ಸೊ ಅಲ್ಲಿ ನೀವು ಇದನ್ನ ಅಪ್ಲೈ ಮಾಡಿದ್ರೆ ಸೊ ಅಲ್ಲಿ ಫ್ರೀ ಕಾಲ್ ಆಪ್ಷನ್ನು ಬ್ಲಿಂಕ್ ಆಗ್ತಾ ಇರುತ್ತೆ. ಸೊ ಆವಾಗ ನೀವು ಕಾಲ್ನ ಅವರು ಕಾಲ್ನ ನಿಮಗೆ ಮಾಡ್ತಾರೆ. ಸೊ ಅದರಿಂದ ಕ್ಲಿಕ್ ಬಟನ್ ಆಪ್ಷನ್ ಇರುತ್ತೆ. ಸೊ ಕ್ಲಿಕ್ ಬಟನ್ದು ನೆಕ್ಸ್ಟ್ ಏನಪ್ಪ ಅಂದರೆ ನೀವು ಯಾವ ಥರ ಕಾಲ್ ಮಾಡೋದು ಅದನ್ನು ನಾನು ತೋರಿಸ್ಕೊಡ್ತೀನಿ. ಏನಪ್ಪ ಅಂದರೆ ನೀವು ಸ್ಕ್ಯಾನ್ ಬಟನ್ ಮೇಲೆ ಸ್ಕ್ಯಾನ್ ಬಟನ್ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡೋದ್ರಿಂದ ನೀವು ಯಾರಾದರೂ ಫೋನ್ ಇದ್ದರೆ ಅಲ್ಲಿ ಸ್ಕ್ಯಾನ್ ಮಾಡ್ಬೋದು. ಸ್ಕ್ಯಾನ್ ಮಾಡೋದ್ರಿಂದ ನಿಮಗೆ ವೆಡ್ಡಿಂಗ್ ಕಾರ್ಡಲ್ಲಿ ಅಥವಾ ಎಲ್ಲೇ ಸ್ಕ್ಯಾನರ್ ಕೋಡ್ ಇತ್ತು, QR ಕೋಡ್ ಅಂದರೆ ಅದನ್ನು ಸ್ಕ್ಯಾನ್ ಮಾಡ್ಬೋದು. ಸೊ ನಾನು ಇಲ್ಲಿ ಪಕ್ಕದಲ್ಲೇ ಫೋನ್ ಇದೆ. ಸೊ ಅದರಲ್ಲಿ ನಿಮಗೆ ಸ್ಕ್ಯಾನ್ ಮಾಡಿ ತೋರಿಸ್ತಾನೆ ಯಾವ ಥರ ಅಂತ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಕೊಟ್ಟ ತಕ್ಷಣ ಸ್ಕ್ಯಾನ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ನಿಮ್ಮ ಯಾರು ಫೋನ್ ಇರುತ್ತೆ ಅವ್ರ ಫೋನ್ಗೆ ಒಂದು ಕಾಲ್ ಹೋಗುತ್ತೆ. ಸೊ ಅದನ್ನು ನಾನು ತೋರಿಸ್ತೀನಿ. ಆ್ಯಂಡ್ ನೋಡ್ಕೊಳ್ಳಿ.
ಈಗ ನನ್ನ ರಿಂಗ್ ಆಗ್ತಾಯಿದೆ ಕಾಲು, ಸೊ ವೆಯ್ಟ್ ಮಾಡಿ. ಸೊ ನೆಕ್ಸ್ಟು ಅವ್ರ ಫೋನಲ್ಲಿ ನಿಮಗೆ ಮೆಸೇಜ್ ಬರುತ್ತೆ ಕಾಲ್ ಬರ್ತಾಯಿದೆ ಅಂತ. ಸೊ ಅದನ್ನ ನೀವು ಆ ಮೊಬೈಲಲ್ಲಿ ನೋಡಿದ್ರೆ ಸೊ ಅದರಲ್ಲಿ ಕಾಲ್ ರಿಸೀವ್ ಆಗುತ್ತೆ. ಸೊ ವೆಯ್ಟ್ ಮಾಡಿ. ಸೊ ನೋಡಿ ಇಲ್ಲಿ ಕಾಲ್ ಬರ್ತಾಯಿದೆ, ಕಾಲ್ ರಿಂಗ್ ಆಗ್ತಾಯಿದೆ. ಸೊ ಇಲ್ಲಿ ನೀವು ರಿಸೀವ್ ಕೊಟ್ಟರೆ ಕಾಲು ಆಕ್ಸೆಪ್ಟ್ ಆಗುತ್ತೆ. ಸೊ ನೀವು ಎಷ್ಟೊತ್ತು ಬೇಕಾದರೂ ಮಾತಾಡ್ಬೋದು. ಇದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂದ್ಕೊಳ್ತೀನಿ ವಿಡಿಯೋ. ಸೊ ನೋಡಿದ್ರಲ್ಲ, ಇಷ್ಟೇ ಪ್ರೊಸೀಜರು. ಸೊ ನೀವು ಯಾರಿಗಾದ್ರೂ ಕಾಲ್ ಮಾಡಬೇಕು ಅಥವಾ ನೀವು QR ಕೋಡ್ನ ಯಾರಿಗಾದ್ರೂ ಸೆಂಡ್ ಮಾಡೋದ್ರಿಂದ, ಸ್ಕ್ರೀನ್ಶಾಟ್ ತೆಗೆದು ಸೆಂಡ್ ಮಾಡೋದ್ರಿಂದ ನಿಮಗೆ ಕಾಲ್ಸು ಬರ್ತಾ ಇರುತ್ತೆ. ಸೊ ಇದರಿಂದ ನಿಮಗೆ ನಿಮ್ಮ ಫೋನ್ ನಂಬರ್ ಎಲ್ಲೂ ಕೂಡ ಶೋ ಆಗೋಲ್ಲ. ಸೊ ಇದರಿಂದ ನಿಮಗೆ ನಿಮ್ಮದು ಬಿಸ್ನೆಸ್ ನಂಬರ್ ಕೂಡ ಅದರಲ್ಲಿ ಶೋ ಆಗುತ್ತೆ ಹೊರತು ನಿಮಗೆ ನಿಮ್ಮ ನಂಬರ್ ಶೋ ಆಗೋಲ್ಲ. ಸೊ ಅದರಿಂದ ನೀವು ಯಾರಿಗೆ ಬೇಕಾದ್ರೂ ಕಾಲ್ ಮಾಡ್ಬೋದು. ಅಥವಾ ನಿಮ್ಗೆ ಯಾರ ಕಡೆಯಿಂದನಾದ್ರು ಕಾಲ್ ಬರಬೇಕು ಅಂದರೆ ಈ ಸ್ಕ್ಯಾನರ್ ಕೋಡ್ನ ಅಥವಾ QR ಕೋಡ್ನ ನೀವು ಯಾರಿಗಾದ್ರೂ ಕೊಟ್ಟರೆ, ನೀವು ನಿಮಗೆ ಬಿಸ್ನೆಸ್ ವೆಬ್ಸೈಟಲ್ಲಿ ಅಪ್ಲೈ ಮಾಡಿದ್ರೆ ಸೊ ಅಲ್ಲಿ ನಿಮಗೆ ಸ್ಕ್ಯಾನ್ ಕೋಡಿಂದ ಅಪ್ಲೈ ಆಗಿ ಸೊ ಕಾಲ್ ಬರುತ್ತೆ. ಸೊ ಅದರಿಂದ ನಿಮಗೆ ನಿಮ್ಮ ಪರ್ಸ್ನಲ್ ನಂಬರ್ ಯಾರಿಗೂ ಶೋ ಆಗೋಲ್ಲ. ಸೊ ಇದರಿಂದ ಆರಾಮಾಗಿರ್ಬೋದು. ಸೊ ವಾಟ್ಸಪ್ ಕೂಡ ನೀವು ಇದರಲ್ಲಿ ವಾಟ್ಸಪ್ ಅವಶ್ಯಕತೆ ಇರಲ್ಲ. ಸೊ ವಾಟ್ಸಪ್ಪಲ್ಲಾದರೆ ನೀವು ಫೋನ್ ನಂಬರ್ ಕೊಡಲೇಬೇಕಾಗುತ್ತೆ. ಸೊ ಇದರಲ್ಲಿ ಆಗಲ್ಲ, ಇದರಲ್ಲಿ ಹೊಸದೇ ನಂಬರ್ ಕ್ರಿಯೇಟ್ ಆಗುತ್ತೆ. ಸೊ ಅದರಿಂದ ನಿಮಗೆ ಹೊಸ ನಂಬರಿಂದನೇ ಅವ್ರಿಗೆ ಶೋ ಆಗೋದು ಇದೇ ನಂಬರ್ ಕೂಡ, ನಿಮಗೆ ನಿಮ್ಮ ಪರ್ಸ್ನಲ್ ನಂಬರ್ ಶೋ ಆಗೋಲ್ಲ. ಓಕೆನಾ? ಇದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಏನಾದರೂ ಅಪ್ಡೇಟ್ಸ್ ಬೇಕಂದರೆ ಕಮೆಂಟ್ಸ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ಸ್ ಮಾಡಿ, ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿಗೋಣ.